ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈ ವ್ಲಾಗು ರಾ ಮತ್ತು ಅನ್ಎಡಿಟೆಡ್ ಮತ್ತು ಫನ್ ಫೀಲ್ಡ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕನ ಮಗಳು ಸಂಜುದ್ ಬರ್ಡೇ. ಅವಳಿಗೋಸ್ಕರ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕರಿ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ. ಅವಳಿಗೊಂದು ಸರ್ಪ್ರೈಸು. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ನಮ್ಮ ಅಕ್ಕನ ನಾನು ಕುಕ್ ಮಾಡ್ತಿದ್ದೀವಿ. ಈ ಥರ ಇದೆ. ಅವಳು ರೆಡಿ ಆಗಿರೋದು, ನಾನಿನ್ನೂ ರೆಡಿ ಆಗಿಲ್ಲ. ಆಮೇಲೆ ರೆಡಿ ಆಗ್ತೀನಿ, ಓಕೆನಾ? ಏನ್ ಚಿಕ್ಕಿ ಮಾಡ್ತಾ ಇರಾ? ಬಾರ್ಬಿಕ್ಯೂ ಚಿಕನ್ಗೆ ರೆಡಿ ಮಾಡ್ಕೊತಿದ್ದೀನಿ. ಏನಮ್ಮ ಮಾಡ್ತಾ ಇದೀಯಾ? ಯಾಕೆ? ಪವರ್ ಇಲ್ಲ. ಫ್ರೀ ಫೈರ್ ಆಡೋಣ ಅಂತ ಹೇಳ್ತಿದ್ದಾರೆ. ಫ್ಯಾಮಿಲಿಯಲ್ಲಿ ಜೊತೆಲೆಲ್ಲ ಆಟ ಆಡೋಣ ಅಂತ ಹೇಳ್ಬಿಟ್ಟು ಫ್ರೀ ಫೈರ್ ಆಟ ಆಡ್ತಿದ್ದಾರೆ. ನಮ್ಮ ಭಾವನೆ ಫಸ್ಟು. ಸರಿ, ನೋಡೋಣ. ನೀವ್ ಆಡ್ತಿರ ಈಗ? ಯೂತ್ಸ್ಗೆ ಏನು ಮೆಸೇಜ್ ಕೊಡ್ತಿದ್ದೀರಾ ಅಂತ ನಾನು ಹೇಳೋಣ ಅನ್ಕೊಂಡ್ರೆ, ನಮ್ಮ ಮನೇಲಿರೋ ಯೂತ್ ಕೂಡ ಫ್ರೀ ಫೈರ್ ಆಡೋದಕ್ಕೆ ರೆಡಿ ಆಗಿದ್ದಾಳೆ. ಅಪ್ಪ, ಮಗಳು, ಮಗ 3 ಜನನು ಫ್ರೀ ಫೈರ್ ಆಡ್ತಾರೆ. ವಾ ಚಿಂಟು, ಬಾಬಾ ನಿಮ್ ಚಪ್ಪಲಿ ಹೋಯ್ತು. ಕ್ರಾಕ್ಸ್ ಎಲ್ಲ ಕಚ್ಚಾಕ್ತಿದ್ದಾನೆ. ಏ ಅವನು ಹೊಡಿಬೇಡ. ಅವನ್ ಊಟ ಹಾಕಿದ್ರೆ ತಾನೇ. ನೋಡು, ಎಲ್ಲ ಕ್ರಾಕ್ಸ್ ಎಲ್ಲ ಕಚ್ತಾ ಇದ್ದಾನೆ. ಈ ತರ ಆಡ್ತಾರೆ. ಅದು ಇಲ್ಲಿ ನೋಡಿ. ಫಸ್ಟ್ ನಮ್ ಭಾವನ ನೋಡಿ. ಇವಳೆ ಅದಕ್ಕೆಲ್ಲ ಕಾರಣ. ಯಾರೋ ಹೇಳ್ಕೊಟ್ಟಿದ್ದು? ನೋಡಿದ್ರ, ಇದು ಇವತ್ತಿನ ಹೆಣ್ಮಕ್ಳ ಸಂಸ್ಕೃತಿ ಫ್ರೆಂಡ್ಸ್. ಒನ್ಸು ತಪ್ಪಾಗಿ ಹೇಳ್ತಿಲ್ಲ, ನಮ್ಮ ಹೆಣ್ಮಕ್ಳು ಸೂಪರ್. ಹಂಗೆ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಜಾರಾಗಿದ್ದಾರೆ. ಅವ್ರು ಈ ತರ ಬೇಜಾರಾಗಿದ್ರೆ ಕಳೆನೇ ಇರಲ್ಲ ಮನೇಲಿ. ಮಮ್ಮಿ, ಮುಖ ಎಲ್ಲ ಸಪ್ಪಗ ಹೋಗ್ಬಿಟ್ಟಿದೆ. ಅಮ್ಮಮ್ಮಗ್ ಹುಷಾರಿಲ್ಲ ಅಂದ್ರೆ ಅವ್ನ್ ನಗ್ತಾ ಇರೋದ್ ನೋಡು. ಅಮ್ಮಮ್ಮಗ್ ಹುಷಾರಿಲ್ವಾ? ಏನಾಯ್ತಮ್ಮ? ತಲೆನೋವು ಅಮ್ಮಮ್ಮಗೆ? ಅಯ್ಯೋ, ಚಿಂಟು ಬಂದ. ಬೀಳ್ತ್ಯಾ? ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಈ ತರ ಡಾನ್ ತರ ಇದ್ರೇನೆ ಚೆನ್ನಾಗಿರೋದು. ಇವನ್ನ ಬೆದರಿಸೋದು ನಮ್ಮಮ್ಮ ಒಬ್ರೆ. ಮಮ್ಮಿ ಬೆದರಿಸಿ ಅವನ್ನ. ಮಮ್ಮಿ, ಅವನ್ನೆಲ್ಲ ಹೊಡಿಯಲ್ಲ, ಸುಮ್ನೆ ಹಂಗೆ ಭಯ ಪಡಿಸ್ತಾರಷ್ಟೇ. ಅವ್ರ ಚಿಕ್ಕಂಗ್ ಆಡಕ್ ಬರಲ್ಲ ಅಂತ ಇವನು ಹೇಳ್ಕೊಡ್ತಾ ಇದ್ದಾನೆ. ಟ್ರೈನಿಂಗಾ? ಎಕ್ಸ್ಪೋರ್ಟ್. ನಾನು ಅಡುಗೆ ಕೆಲಸ ತಗೊಂಡಿದ್ದೀನಿ. ಅವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಪಾಪ ನೋಡ್ಕೊತಿದ್ದಾಳೆ. ಸೊ ಅಡುಗೆ ರೆಡಿ ಆಗ್ತಾ ಇರುತ್ತೆ. ನಾನು ಮಧ್ಯೆ ಮಧ್ಯೆ ಹೋಗಿ ಬ್ಲಾಗ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಿದ್ದೆ ಫ್ರೆಂಡ್ಸ್. ಇಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಮಾ ಸೇ ದೆಮ್ ಡೋಂಟ್ ಪ್ಲೇ ಅಂತ. ಓಡಿ ಓಡಿ ನೋಡು, ಅಪ್ಪ ಅದೆಲ್ಲ ಆಡ್ಬಾರ್ದು ಅಂತ ಹೊಡಿತಾ ಇದ್ದಾನೆ. ನನ್ ಮಗ ಜೀನಿಯಸ್. ಇಲ್ಲೂ ಕರೆಂಟ್ ಇಲ್ಲ. ನಮ್ಮ ಮನೇಲಿ ಮಾಡಿಸಿದೆ, ಬಟ್ ಆದ್ರೆ ಮಿಕ್ಸಿ ಆಗ್ತಾ ಇಲ್ಲ. ಮಮ್ಮ ಓರ್ಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಆದ್ರೂ ಇವಾಗ ತಗೊಂಡೋಗಿ ಕಲ್ಲಲ್ಲಿ ರುಬ್ಬೇಕು. ಲಕ್ಕಿಲಿ ಕರೆಂಟ್ ಈಗ ಬಂತು. ಮಾತಾಡೋದಕ್ಕೆ ಮೊದಲು ಫಸ್ಟ್ ಮಿಕ್ಸಿ ಹಾಕೊಂಡ್ಬಿಡ್ತೀನಿ.
ನಮ್ಮಮ್ಮ ಬರೀ ಇದು ಕಲ್ಲು ಬೇರೆ ತೊಳೆದ್ರು, ವೇಸ್ಟ್ ಆಗೋಯ್ತು. ಯಪ್ಪ ಕರೆಂಟ್ ಬಂತು, ಎಲ್ಲ ಮಿಕ್ಸಿ ಮಾಡ್ಕೊಂಡೆ ಫ್ರೆಂಡ್ಸ್. ನೋಡಿ ಚಿಕನ್ ಫ್ರೈ ತೋರ್ಸು. ಚಿಕನ್ ಫ್ರೈ ಮತ್ತೆ ಬಿರಿಯಾನಿಗೆ ಇದೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಮಸಾಲೆ ಎಲ್ಲ. ಬರೀ ಇದು ಮಾತ್ರ ರೆಡಿ ಆಗಿರ್ಲಿಲ್ಲ, ಹೆಂಗೋ ಆಗೋಯ್ತು. ಸರಿಯಾಗಿ ರುಬ್ಲಿಲ್ವಾ? ಇನ್ನೊಂದು ತಿನ್ ಹೋಗ್ಬಿಡ್ತೀನಿ. ಏನ್ರಿ ಯಜಮಾನ್ರೆ, ಬಾರ್ಬಿಕ್ಯೂದು ತೊಳಿತಿದ್ದೀರಾ? ನೋಡಿ ಫ್ರೆಂಡ್ಸ್, ಇದಂದ್ರೆ ಚೆನ್ನಾಗಿ ತೊಳಿತಾರೆ. ಪಪ್ಪ ನಾನು ತೊಳ್ಕೊಡ್ತೀನಿ ಅಂತಾನೆ. ನೋಡ್ದಾ, ಮಗಳ ಬರ್ಡೇ ಅಂತ ಮಾಡ್ತಾರದು. ರಿತ್ವಿಕ್ ಬರ ಇಲ್ಲಿ. ಮಸೆ ಚೀಸ್. ವಾವ್, ರೆಡಿ ಫಾರ್ ಪಾರ್ಟಿ. ಹುಷಾರಾಗಿಡಲ್ಲಿ. ಸಂಜು ಬಂದ್ಲು ಪಾಪ. ಸಂಜು ನೀನ್ ಬಾ ನೆಕ್ಸ್ಟ್ ಕೊಡ್ತೀನಿ ನಿನ್ಗೆ. ಬಾ ಗೋ ಜೋಪನ, ಬಿಸಿ ಇದೆ. ನೋಡ್ದಾ, ಅವಳಿಗೆ ಹೆಲ್ಪ್ ಮಾಡಕ್ ಬಂದ್ಬಿಟ್ಟ ಅವನು. ಕಾರ್ಪೆಟ್ ಎಲ್ಲ ಹಾಕಿ ರಾಮು, ಬರ್ತೀನಿ. ಬಾರೋ, ಹಂಗೆ ಬಾರೋ. ಬಾ, ಹಿಂಗೆ ಬಾ, ಸೈಡಲ್ಲಿಂದ ಬಾ. ನಾನು ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತೀನಿ. ನಮ್ ಸಂಜು ಫೈನಲಿ ಕೆಲಸ ಮಾಡ್ತಿದ್ದಾಳೆ, ಪ್ಲೇಟ್ಸ್ ತಗೊಂಡೋಗೋದು. ನನ್ನ ಪಾರ್ಟಿಗೆ ಮೂಡ್ ಕ್ರಿಯೇಟ್ ಮಾಡೋದಕ್ಕೆ ಇದು ರೆಡಿ ಮಾಡ್ತಿದ್ದೀನಿ. ಇದೆಯಾ? ಯಾವುದು ಆಫ್ ಮಾಡು. ಅಂಚು ಕುಂಡಿದ್ದು ತೋರ್ಸೋ ರಿತ್ವಿಕ್. ನಮ್ಮ ಮಕ್ಕಳು ನಾನು ಇಬ್ರು ರೆಡಿ. ಬರ್ಡೇನಲ್ಲಿ ಎಲ್ಲಿ ಸಂಜು ಬರ್ಡೇ ಅಂತ ಯಾರೋ ಕ್ರ್ಯಾಕರ್ಸ್ ಹೊಡಿತಿದ್ದಾರೆ ಫ್ರೆಂಡ್ಸ್. ಅಲ್ಲಿ ನೋಡಿ, ಶಾರ್ಟ್ಸ್. ಅವ್ರ ದೊಡ್ಡಪ್ಪನ ಮಡಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಗಣೇಶ ಪಾರ್ವತಿ ಹತ್ರ ಕೂತಾನೆ. ಏನ್ ಬಾವ, ಹ್ಯಾಪಿ ಬರ್ಡೇ. ಭಾವನು ಜಗಳ ಆಡ್ತಾ ಇದ್ದಾರೆ. ಏ, ಯಾಕೆ ಜಗಳ ಮಾಡ್ತಾ ಇದ್ದೀರಾ ಇಬ್ರು? ಚಿಂಟುಗೆ ಬಾರ್ಬಿಕ್ಯೂ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವನು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ. ಏನ್ ತಿನ್ನೋಣ ಅಂತ. ಮಮ್ಮಿ ಇಲ್ಲಿ ನೋಡಿ. ಮಮ್ಮಿ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಮ್ಮ ಅಮ್ಮಂಗೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ಮಗಳ ಬರ್ಡೇಗೆ ರೆಡಿ ಮಾಡ್ತಾ ಇದ್ದಾರೆ. ಚಿಕ್ಕ, ಈ ಕಡೆ ನೋಡಿ. ಹಲೋ, ಈ ಕಡೆ ಇದ್ದೀನಿ ನಾನು. ಹಲೋ ಅರುಣ್ ಅವರೇ, ಈ ಕಡೆ ನೋಡಿ. ಆ್ಯಕ್ಚುಲಿ ಸಂಜು ಬರ್ಡೇ ಬಂದ್ಬಿಟ್ಟು ಸಂಡೇ ಇರೋದು ಫ್ರೆಂಡ್ಸ್. ಅವಳ ಬರ್ಡೇ ದಿನ ಗ್ರಹಣ ಬಂದಿದ್ದರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ಮತ್ತು ಇನ್ನೊಂದೇನು ಹೇಳಿದ್ರೆ, ಪೌರ್ಣಮಿ ದಿನ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾವು ಬರ್ಡೇ ಮುಗಿದ ಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ವೀಕ್ ಡೇಸಲ್ಲಿ ಬರೋದ್ರಿಂದ ಅವಳಿಗೂ ಕಾಲೇಜ್ ಇರುತ್ತೆ, ನಮಗೂ ಆಫೀಸ್ ಕೆಲಸ ಇರುತ್ತಲ್ವಾ. ಸೊ ಅದಕ್ಕೆ ವೀಕೆಂಡಲ್ಲಿ ಅಂದರೆ ಫ್ರೀ ಇರ್ತೀವಿ ಅಂತ ಹೇಳಿಬಿಟ್ಟು 2 ಡೇಸ್ ಪ್ರಿಯರೇ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೇ ಡಿಫ್ರೆಂಟಾಗಿ. ನಾನು ಅರುಣ್ ಅವರು ಅವಳ ಬರ್ಡೇ ಮುಗಿದ ಮೇಲೆ ಮಂಡೇ ಅಥವಾ ಟ್ಯೂಸ್ಡೇ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಗಿಫ್ಟ್ ಕೂಡ ಆರ್ಡರ್ ಮಾಡಿದ್ದೆ ಮಿಂತ್ರಾಯಿಂದ. ಅದು ಬರೋದಕ್ಕೆ ಲೇಟ್ ಆಗುತ್ತೆ. ಅವಳ ಬರ್ಡೇಗೆ 1 ದಿವಸ ಮುಂಚೆ ಬರ್ತಿತ್ತದು. ಸಂಡೇ ಇತ್ತಲ್ವ ಬರ್ಡೇ, ಸೊ ಸ್ಯಾಟರ್ಡೇ ನನಗೆ ಬರ್ತಿತ್ತು. ಬಟ್ ನಾವು ಫ್ರೈಡೇನೇ ಸೆಲೆಬ್ರೇಟ್ ಮಾಡ್ತಿದ್ವಿ. ನಮ್ಮ ಭಾವ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಸ್ಯಾಟರ್ಡೇ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರಲ್ವ. ಸರಿ, ಇನ್ಯಾಕೆ ಎಲ್ಲರೂ ಫ್ರೀ ಆಗಿದ್ದೀವಿ, ಇವತ್ತು ಈವ್ನಿಂಗೇ ಮಾಡಿಬಿಡೋಣ ಅಂತ ಹೇಳಿ ಫ್ರೈಡೇ ಈವ್ನಿಂಗ್ ಮಾಡಿದ್ದು.
ನಾನು ಆ್ಯಕ್ಚುಲಿ ಡಿಸ್ಕಷನ್ ಮಾಡಿದಾಗ ಬೇಡ ಅಂತಲೇ ಅಂದ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಗಿಫ್ಟು ಬಂದುಬಿಟ್ಟು ನಾನು ಅವತ್ತೇ ಬರ್ಡೇ ದಿವಸನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನಮ್ಮ ಮನೆಯವ್ರು ಹೇಳಿದ್ರು, ಈಗ ಎಲ್ಲರಿಗೂ ಶೆಡ್ಯೂಲು ಬ್ಯುಸಿ ಇದೆ ಅಲ್ವಾ, ಸೊ ಒಂದೇ ಸತಿ ಮಾಡಿಬಿಡೋಣ ಬಿಡು, ಬೇಕಿದ್ರೆ ಸಂಡೇ ಮಾರ್ನಿಂಗೇ ಹೋಗಿ ಗಿಫ್ಟು ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿದ್ರು. ಅದಕ್ಕೇ ಸರಿ ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ. ನಮ್ಮ ಸಂಜುಗೆ ಗೊತ್ತೇ ಇಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರೋದು ಅಂತ. ಯಾಕಂದ್ರೆ ಅವಳಿಗೆ ಇನ್ನೂ 2 ದಿವಸ ಇತ್ತಲ್ಲ ಬರ್ಡೇಗೆ. ಸುಮ್ಮನೆ ಯೂಶ್ವಲಿ ಬರೋ ಹಂಗೆ ನಮ್ಮ ಅಕ್ಕನೂ ಭಾವನೂ ಕರ್ಕೊಂಡು ಬಂದಿದ್ದಾರೆ. ಅವಳನ್ನ ರೂಮಲ್ಲಿ ಹಾಕ್ಬಿಟ್ಟು ನಾವು ಹೊರಗಡೆ ರೆಡಿ ಮಾಡ್ಕೋತಿದ್ವಿ. ಯೂಶ್ವಲಿ ನಾವು ಡಿನ್ನರ್ಸ್ ಎಲ್ಲ ಮಾಡ್ತಿರ್ತೀವಲ್ಲ ಟೆರೆಸ್ ಮೇಲೆ, ಅವಳು ಹಂಗೆ ಅಂದ್ಕೊಂಡಿದ್ಲು. ಸೊ ನಾವು ಟೆರೆಸ್ ಪಾರ್ಟಿಗೆ ರೆಡಿ ಮಾಡ್ಕೊಂಡಿದ್ವಿ. ನಾವು ಅವಳನ್ನ ಒಳಗಡೆ ಹಾಕಿ ರೆಡಿ ಮಾಡ್ತಿದ್ವಲ್ಲ, ಅವಳಿಗೆ ಡೌಟ್ ಬಂದಿರುತ್ತೆ, ಸೌಂಡೆಲ್ಲ ಮಾಡ್ತಾಯಿದ್ವಿ ನಾವು. ಅವಳು ಅವಳ ಫ್ರೆಂಡ್ಸ್ ಜೊತೆಲಿ ಫೋನಲ್ಲಿ ಮಾತಾಡ್ಕೊಂಡು ಬ್ಯುಸಿಯಾಗಿದ್ಲು. ಇನ್ನೂ ನಾವು ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿದ್ರಿಂದ ಅಷ್ಟೊಂದೇನೂ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಮೇಲೆ ಟೆರೆಸ್ ಪಾರ್ಟಿ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವೇ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊಂಡ್ವಿ. ಮತ್ತು ನಾನು ಅರುಣವರು ಯೋಚನೆ ಮಾಡಿದ್ವಿ, ಈವೆಂಟ್ ಮ್ಯಾನೇಜ್ಮೆಂಟ್ ಇರುತ್ತಲ್ವ, ಅಲ್ಲೋಗಿ ಅವ್ರ ಹತ್ರನೇ ಕೇಕ್ ಕಟ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಬುಕ್ ಮಾಡೋಕ್ಕಂತ. ಬಟ್ ಸ್ಲಾಟ್ಸ್ ಯಾವುದೂ ಅವೈಲಬಲ್ ಇರಲಿಲ್ಲ. ಅರ್ಜೆಂಟಾಗಿ ನಾವು ಕಾಲ್ ಮಾಡಿ ಕೇಳಿದ್ವಿ ಅಲ್ಲ, ಅದಕ್ಕೆ ನಮ್ಮ ಮನೆ ಮೇಲೇ ಟೆರೆಸಲ್ಲಿ ಜಾಗ ಇರೋವಾಗ ಸರಿ ಅದನ್ನ್ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು, ಬಾರ್ಬಿಕ್ಯೂ ಚಿಕನ್ ಅಂದರೆ ತುಂಬ ಇಷ್ಟ ನಮಗೆ ಎಲ್ಲರಿಗೂ. ಸರಿ ಟೆರೆಸ್ ಪಾರ್ಟಿನೇ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲೋಗಿದ್ರೆ ಮ್ಯೂಸಿಕ್ಕು, ಫಾಗ್ ಎಂಟ್ರಿ ಎಲ್ಲ ಇತ್ತು. ಇಲ್ಲಿ ಡೇಸಿ ಫಾಗೇ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿತ್ತು ಬಾರ್ಬಿಕ್ಯೂಯಿಂದ. ಇನ್ನು ಯಾವ ಕೇಕಪ್ಪ ತರೋದು ಅಂತ ಯೋಚನೆ ಮಾಡೋವಾಗ ಪೇಸ್ಟ್ರೀಸ್ ತಿಂದು ಬೋರ್ ಆಗಿತ್ತು. ಅಮ್ಮಸ್ ಪೇಸ್ಟ್ರಿ ಕೇಕು ಅಲ್ಲ ಅದು ಇದು ಅಂತ. ಆಮೇಲೆ ಒಂದು ದಿವಸ ನಾನು ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡೋವಾಗ ಹನಿ ಕೇಕ್ ತಂದಿದ್ರು ಯಾರೋ, ಅದನ್ನು ನೋಡಿದ್ದೆ. ಆಗ ತುಂಬ ಕ್ರೇವ್ ಆಗಿತ್ತು. ಇದೇ ಚಾನ್ಸ್ ಅಂತ ಹೇಳಿ ಈ ಸತಿ ಹನಿ ಕೇಕೆ ತರಿಸ್ಬಿಟ್ಟೆ. ಸಕ್ಕತ್ತಾಗಿತ್ತು ಕೇಕ್ ಮಾತ್ರ. ನಮಗೆಲ್ಲರಿಗೂ ತುಂಬಾ ಇಷ್ಟ. 90s ಕಿಡ್ಸು ಅದನ್ನು ತುಂಬಾ ಎಂಜಾಯ್ ಮಾಡಿ ತಿಂದಿರ್ತೀವಿ. ಆಗಿನ ಹನಿ ಕೇಕ್ ಮುಂದೆ ಇನ್ಯಾವ ಕೇಕು ಇಲ್ಲ. ಸೀರಿಯಸ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಪೇಸ್ಟ್ರೀಸ್ ಎಲ್ಲ ಅದ್ರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು. ನಿಮಗೆ ಯಾರಿಗಾದ್ರೂ ಇಲ್ಲಿ ಹನಿ ಕೇಕ್ ಅಂದರೆ ಇಷ್ಟನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೀರಿಯಸ್ಲಿ ಆಗಿನ ದಿನಗಳು ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು. ಇದನ್ನು 2K ಕಿಡ್ಸ್ ಅಷ್ಟೊಂದು ರಿಲೇಟ್ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಅಕ್ಕ ಭಾವಂಗಂತೂ ತುಂಬಾ ಇಷ್ಟ ಆಯಿತು ಕೇಕು. ನಮಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬಾ ಇಷ್ಟ. ನಾನು ಎಲ್ಲರಿಗೂ ತುಂಬಾ ಇಷ್ಟ. ಫ್ರೆಂಡ್ಸ್, ಈ ರೀತಿ ನಮ್ಮ ಸಂಜು ಮಗಳದು ಬರ್ಡೇ ರೆಡಿ. ನಮ್ಮ ಬಾವ ಇವಾಗ ಕೇಕ್ ಏನಾದ್ರು ಮಾಡ್ತಾರೆ. ಓ ನೋ ನೋ, ಇಲ್ಲಿ ನೋಡಿ ಬಾರ್ಬಿಕ್ಯೂ ಚಿಕನ್ ಗೆ ರೆಡಿ. ಹೋಗ್ಬಿಡ್ತು ಕ್ಲಾರ್. ಹ್ಯಾಪಿ ಬರ್ಡೇ. ಅಲ್ಲಿಂದ ಫಾಗ್ ಬರ್ತಿದೆ. ಓಕೆನಾ? ಡೇಸಿ ಫಾಗ್. ಅದು ಫಾಗ್ ಎಂಟ್ರಿ ಕೂಡ ಕೊಟ್ಟಿದ್ದಾಯ್ತು. ನಮ್ ಸಂಜು ಇಸ್ ರೆಡಿ. ಓಕೆ, ಲೆಟ್ಸ್ ಕಟ್ ಕೇಕ್. ಸಂಜು ಖುಷಿನಾ? ಓಕೆ, ಹ್ಯಾಪಿ ಬರ್ಡೇ ಟು ಯು ಸಂಜು. ಫಾಗ್ ನೋಡಿದ್ರಾ? ನಮ್ಮ ರಿತ್ವಿಕ್ಕು ಬ್ಲೋವರ್ನ ಇಟ್ಕೊಂಡು ಅವಳಿಗೆ ಹೀರೋಯಿನ್ ಎಫೆಕ್ಟ್ ಎಲ್ಲ ಕೊಡ್ತಾ ಇದ್ದ. ಸಕ್ಕದಾಗಿ ಫನ್ ಮಾಡಿದ್ವಿ. ಬನ್ನಿ ಬಾವಾ, ಅಮ್ಮ ಫಸ್ಟ್ ಅಪ್ಪ ಫಸ್ಟ್ ಅಂತೆ. ಓ ಮೈ ಗಾಡ್, ಫಾಗ್ ನೋಡಿ ಎಷ್ಟು. ಏನ್ ಐಡಿಯಾ ನೋಡು, ಬಲೂನ್ ಬ್ಲೋವರ್ನ ತಂದ್ಬಿಟ್ಟು ಈ ತರ ಮಾಡ್ತಿರೋದು.
ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿದ್ರೆ ಯಾವ ಜಾಗ ಇದ್ರೇನು ಸೀರಿಯಸ್ಲಿ ಅದು ಫನ್ನಾಗೇ ಇರುತ್ತೆ. ಹೊರ್ಗಡೆಗಿಂತ ಮನೇಲೇ ನಾವು ತುಂಬ ಫ್ರೀಯಾಗಿ ಎಂಜಾಯ್ ಮಾಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಡ್ಯಾನ್ಸು ಹಾಡು ಅಂತ ಸಕ್ಕತ್ತಾಗಿ ಮಜಾ ಮಾಡಿದ್ವಿ. ಗೇಮೆಲ್ಲ ಆಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಮಮ್ಮಿ ಚಿನ್ನು ರೆಡಿನಾ? ಹಾಕಿ ಇಲ್ಲಿ ಈ ಪ್ಲೇಟಲ್ಲಿ ಕೊಡಿ ನಂಗೆ. ವಾವ್, ಬಾರ್ಬಿಕ್ಯೂ ರೆಡಿ ಫ್ರೆಂಡ್ಸ್. ಇಲ್ಲ ಇಲ್ಲ, ಇನ್ನ ಇದೆಯಾ? ಇನ್ನೂ ರೆಡಿ ಆಗಿದೆ ಅಂತೆ. ವಾವ್, ಎಷ್ಟು ಎಣ್ಣೆ ಕಾಣಿಸ್ತಿದೆ. ಕೇಕ್ ಬ್ಯಾಟಿಂಗು ನಮ್ಮ ಬಾವಾಗೆ ನಮ್ಮ ಅಕ್ಕಗೆ ಈ ಕೇಕ್ ಫ್ಲೇವರ್ ತುಂಬಾ ಇಷ್ಟ. ನಮ್ಮ ರಿತ್ವಿಕ್ಕು ಬಾರ್ಬಿಕ್ಯೂನ ಸ್ವಲ್ಪ ಸೀದಿಸ್ಬಿಟ್ಟಿದ್ದ. ಆ ಬ್ಲೋವರ್ ಇದೆ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಬ್ಲೋ ಮಾಡ್ಕೊಂಡೇ ಇದ್ದ. ಸ್ವಲ್ಪ ಸೀದೋಗಿತ್ತು, ಬಟ್ ಇನ್ನೆಲ್ಲ ಅಡುಗೆನೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ನನಗೆ ಬೆಳ್ದಿಂಗ್ಳ ಊಟ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ಬೇಕು ಅಂತ ತುಂಬಾನೇ ಇಷ್ಟ. ಸೊ ಅದು ಇವತ್ತು ನೆರವೇರ್ತು. ಫ್ಯಾಮಿಲಿ ಜೊತೆ ಸಂಜು ಬರ್ಡೇಗೆ ಮೂನ್ಲೈಟ್ ಡಿನ್ನರ್. ಪೌರ್ಣಮಿ ಹತ್ರ ಇದ್ದಿದ್ರಿಂದ ಮೂನ್ ಅಂತೂ ಸಖತ್ ಬ್ರೈಟ್ ಆಗಿ ಫುಲ್ ಆಗಿ ಬಂದಿತ್ತು. ಮೂನ್ಲೈಟ್ ಡಿನ್ನರ್ ಇವತ್ತು ಗೊತ್ತಾ ಫ್ರೆಂಡ್ಸ್? ಇವತ್ತು ಸಂಜು ಬರ್ಡೇಗೆ ಮೂನ್ಲೈಟ್ ಡಿನ್ನರ್. ಅರೇಂಜ್ಮೆಂಟ್ ಮಾಡಿರೋದು ಸೂಪರ್. ಚಿಕನ್ ಫ್ರೈ, ಬಾರ್ಬಿಕ್ಯೂ, ಸೌತೆಕಾಯಿ, ಡಿಸ್ಟರ್ಬ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಓಕೆ ಬಾಬಾ ಇರಿ. ಇವತ್ತು ನಮ್ಮ ಸಂಜು ಬರ್ಡೇಗೆ ಸ್ಪೆಷಲ್ ಬಿರಿಯಾನಿ, ಚಿಕನ್ ಗ್ರೇವಿ, ಬಾರ್ಬಿಕ್ಯೂ ಚಿಕನ್, ಗ್ರೀನ್ ಚಟ್ನಿ, ಆಮೇಲೆ ಸಲಾಡ್. ಹೇಗಿದೆ? ಚೆನ್ನಾಗಿದೆ. ಒಂದು ಫೋಟೋ ಇದೆಯಾ? ಸಖತ್ ಖುಷಿಯಾಗಿ ಸಂಜು ಬರ್ಡೇನ ಮಾಡಿದ್ದಾಯಿತು. ಇನ್ನು ಒಂದೇ ಒಂದು ಗಿಫ್ಟ್ ಮಾತ್ರ ಪೆಂಡಿಂಗ್ ಇದೆ. ಸೊ ಗಿಫ್ಟು ಡೆಲಿವರಿ ಆಗಿದ ತಕ್ಷಣ ಅವಳಿಗೆ ಸರ್ಪ್ರೈಸ್ ಕೊಟ್ಟು ತಲುಪಿಸ್ಬೇಕು. ನಾನು ಏನು ಗಿಫ್ಟ್ನ ಆರ್ಡ್ರ್ ಮಾಡಿರ್ತೀನಿ ಅಂತ ಗೆಸ್ ಮಾಡಿ ನೋಡೋಣ. ಹೆಣ್ಮಕ್ಳಿಗಂದರೆ ದೊಡ್ಡ ಲಿಸ್ಟೇ ಇರುತ್ತೆ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ಬೋದು ಅಂತ. ಇನ್ನು ಈ ವ್ಲಾಗ್ನ ನಾನು ರಾ ಆಗಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಟೈಮು ಮೆಮೊರಬಲ್ ಆಗಿರಲಿ ಅಂತ ಹೇಳಿ. ನಮ್ಮ ಜೊತೆ ಈ ವ್ಲಾಗ್ನ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡಿದ್ದೀರಾ ಅಂತ ಬಯಸ್ತಿದ್ದೀನಿ. ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ವ್ಲಾಗೆಲ್ಲನೂ ಇನ್ನೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೋಪಾನ ಬಾವ, ಎಲ್ಲರೂ ಹುಷಾರಾಗಿ ಹೋಗಿ. ಹ್ಯಾಪಿ ಬರ್ಡೇ ಸಂಜು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್. ನಮ್ಮ ಸಂಜು ಬರ್ಡೇ ಆಯ್ತು. ಟಾಟಾ ಬಾಯ್ ಬಾಯ್. ಅಯ್ಯೋ ಹೋದ್ರಮ್ಮ. ಅಬ್ಬಾ ಗುಡು, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ದ ಹೋದ್ರು ಅಂತ. ಓಕೆ, thank you for watching. We'll catch you in next vlog.